ಲಾಜಿಕಲ್ ಆಗಿ ಥಿಂಕ್ ಮಾಡೋರು ಈ ವಿಡಿಯೋ ನೋಡಬೇಕು ಮತ್ತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬೇಕು. ಚೇತನ್ ಅಹಿಂಸಾ ಅವರ ಬೆಂಬಲಿಗರು ಹೇಳುತ್ತಿದ್ದಾರೆ, ಈ ಪ್ರಶ್ನೆ ಕೇಳುವ ಉದ್ದೇಶ ಬಡವರಿಗೆ ಮನೆ ಕೊಡಬೇಕು ಎಂಬುದು. ಆದರೆ ಒಂದು ಹಾನೆಸ್ಟ್ ಕ್ವಶನ್ ಕೇಳಬೇಕು. ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯ 2.5 ಎಕರೆ ಜಾಗದಲ್ಲಿ ಅಬ್ಬಬ್ಬ ಅಂದ್ರೆ ಎಷ್ಟು ಮನೆ ಕಟ್ಟಬಹುದು? 100 ಮನೆ ಕಟ್ಟಬಹುದು. ಆದರೆ ಮನೆ ಇಲ್ಲದ ಕುಟುಂಬಗಳು ಲಕ್ಷಾಂತರ ಇವೆ ಕರ್ನಾಟಕದಲ್ಲಿ. ಅಂದರೆ ಪ್ರಾಬ್ಲಮ್ನ ರೂಟ್ ಇಶ್ಯೂ ಬೇರೆನೇ ಇದೆ. ನಿಜವಾದ ಸಮಸ್ಯೆ ಏನು? ನಿಜವಾದ ಸಮಸ್ಯೆ ಏನಪ್ಪಾ ಅಂದ್ರೆ ಅಫೋರ್ಡೆಬಲ್ ಹೌಸಿಂಗ್ ಪಾಲಿಸಿ ಫೇಲ್ಯೂರ್, ಅನ್ಯೂಸ್ಡ್ ಗವರ್ಮೆಂಟ್ ಲ್ಯಾಂಡ್ ಅಂಡ್ ಮಿಸ್ಯೂಸ್ಡ್ ಗವರ್ಮೆಂಟ್ ಲ್ಯಾಂಡ್, ಪೂರ್ ಅರ್ಬನ್ ಪ್ಲಾನಿಂಗ್, ಕರಪ್ಷನ್ ಅಂಡ್ ಡಿಲೇಡ್ ಹೌಸಿಂಗ್ ಸ್ಕೀಮ್ಸ್. ಇವುಗಳ ಬಗ್ಗೆ ಮಾತನಾಡದೆ ಕನ್ನಡಿಗರ ಭಾವನೆ, ಸ್ಮಾರಕದ ಬಗ್ಗೆ ಮಾತ್ರ ಡಿಬೇಟ್ ಮಾಡೋದ್ರಿಂದ ಪ್ರಾಕ್ಟಿಕಲ್ ಸೊಲ್ಯೂಷನ್ ಸಿಗೋದಿಲ್ಲ. ಮತ್ತೊಂದು ಲಾಜಿಕಲ್ ಪಾಯಿಂಟ್, ಸಮಾಜ ಕೇವಲ ಬಿಲ್ಡಿಂಗ್ಸ್ಗಳಿಂದ ಮಾತ್ರ ನಿರ್ಮಾಣವಾಗುವುದಿಲ್ಲ. ಒಂದು ಸ್ಕೂಲು ಬೇಕು, ಒಂದು ಹಾಸ್ಪಿಟಲ್ ಬೇಕು, ಒಂದು ಪಾರ್ಕು ಬೇಕು. ಅದೇ ರೀತಿ ಹಿಸ್ಟ್ರಿ ಮತ್ತು ಕಲ್ಚರ್ ಉಳಿಸುವ ರಾಜ್ಕುಮಾರ್ ಅಂತ ಮೆಮೊರಿಯಲ್ ಕೂಡ ಬೇಕು. ಈ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಕೇವಲ ಒಂದು ಜಾಗ ಅಲ್ಲ, ಅದು ಕನ್ನಡಿಗರ ಕಲೆಕ್ಟಿವ್ ಎಮೋಷನ್ ಆಗಿದೆ. ಸಾವಿರಾರು ಜನ ಅಲ್ಲಿಗೆ ಹೋಗುತ್ತಾರೆ, ಹೊಸ ಪೀಳಿಗೆ ಅವರಿಗೆ ಗೌರವ ಕೊಡುವುದನ್ನು ಕಲಿಯುತ್ತಾರೆ. ಅದು ಕಲ್ಚರಲ್ ಮೆಮೊರಿ. ಇವತ್ತು ಪ್ರತಿಯೊಂದು ಮೆಮೊರಿಯಲ್ ಬಗ್ಗೆ ಇಲ್ಲಿ ಮನೆ ಕಟ್ಟಬಹುದಿತ್ತು ಲಾಜಿಕ್ ಬಳಸಿದರೆ ನಾಳೆ ಪಾರ್ಕ್ ಬೇಡ ಅಂತಾರೆ, ಮತ್ತೆ ಮ್ಯೂಸಿಯಂ ಬೇಡ ಅಂತಾರೆ, ಮುಂದೆ ಹಿಸ್ಟಾರಿಕಲ್ ಪ್ಲೇಸ್ ಕೂಡ ಬೇಡ ಅಥವಾ ಅನ್ನೆಸೆಸರಿ ಅಂತ ಹೇಳ್ತಾರೆ. ಆಗ ಸಮಾಜದಲ್ಲಿ ಉಳಿಯುವುದು ಕೇವಲ ಕಾಂಕ್ರೀಟ್ ಬಿಲ್ಡಿಂಗ್ಗಳು ಮಾತ್ರ. ಸಂಸ್ಕೃತಿ, ನೆನಪು, ಕೃತಜ್ಞತೆ ಯಾವುದು ಉಳಿಯೋದಿಲ್ಲ. ಬಡವರ ಸಮಸ್ಯೆಗೆ ರಿಯಲ್ ಸೊಲ್ಯೂಷನ್ ಬೇಕಾದರೆ ಲಾರ್ಜ್ ಸ್ಕೇಲ್ ಹೌಸಿಂಗ್ ರಿಫಾರ್ಮ್ಸ್, ಬೆಟರ್ ಗವರ್ನೆನ್ಸ್, ಲ್ಯಾಂಡ್ ಯುಟಿಲೈಸೇಷನ್, ಕರಪ್ಷನ್ ಕಂಟ್ರೋಲ್, ಇವುಗಳ ಬಗ್ಗೆ ಫೈಟ್ ಮಾಡಬೇಕು. ಯಾಕಂದ್ರೆ ಒಂದು ಸ್ಮಾರಕ ತೆಗೆದರೆ ಟಿವಿಗಳಲ್ಲಿ ಹೆಡ್ಲೈನ್ ಸಿಗಬಹುದು, ಆದರೆ ಹೌಸಿಂಗ್ ಕ್ರೈಸಿಸ್ ಸಾಲ್ವ್ ಆಗೋದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರಂತ ವ್ಯಕ್ತಿಗಳನ್ನು ಗೌರವಿಸುವುದು ಒಬ್ಬ ವ್ಯಕ್ತಿ ಅಂತ ಅಲ್ಲ, ನಮ್ಮ ಸಂಸ್ಕೃತಿಯನ್ನು ಗೌರವಿಸುವುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ.